ಗಿರಿಧರ್ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಗಿರಿಧರ್ ಮತ್ತು ರಾಧಾ ದಂಪತಿಗಳಿಗೆ ಇಬ್ಬರು ಮಕ್ಕಳು, ಪ್ರಮೋದ್ ಮತ್ತು ಪ್ರಕೃತಿ. ಪ್ರಮೋದ್ ಹುಟ್ಟಿದ 3 ವರ್ಷದ ನಂತರ ಪ್ರಕೃತಿ ಜನಿಸಿದಳು. ಒಬ್ಳೆ ಮಗಳು ಎಂದು ತುಂಬ ಮುದ್ದಿನಿಂದ ಬೆಳೆಸಿದರು ಅವಳ ಪೋಷಕರು. ಅಣ್ಣ ತಂಗಿ ಇಬ್ಬರಿಗೂ ಕಡಿಮೆ ಅಂತರ ಇದ್ದ ಕಾರಣ ಒಳ್ಳೆಯ ಸ್ನೇಹಿತರಂತೆ ಇದ್ದರು. ಪ್ರಕೃತಿ ಸ್ನೇಹಜೀವಿ, ಎಲ್ಲರೊಡನೆ ಬೇಗ ಬೆರೆತು ಆತ್ಮೀಯತೆ ತೋರ್ತಾ ಇದ್ಲು. ಹಾಗಾಗಿ ಅವಳ ಬಡಾವಣೆಯವರಿಗೆಲ್ಲ ಅವಳು ಅಚ್ಚುಮೆಚ್ಚು. ಎಲ್ಲರ ಅಕ್ಕರೆಯ ಮಗಳು ಅವಳು. ಓದಿನಲ್ಲೂ ಅಷ್ಟೇ ಬಲು ಜಾಣೆ, ಯಾವಾಗಲೂ ಮೊದಲ ರ್ಯಾಂಕ್. PUCಯಲ್ಲಿ ಅತ್ಯುತ್ತಮ ಫಲಿತಾಂಶ ಬಂತು. ವೈದ್ಯ ಆಗಬೇಕು, ಜನರ ಸೇವೆ ಮಾಡಬೇಕು, ಕಷ್ಟದಲ್ಲಿ ಇರುವವರಿಗೆ ನೆರವಾಗಬೇಕು ಎಂಬ ಆದರ್ಶ ಹೊತ್ತು ಮೆಡಿಕಲ್ಗೆ ಸೇರಿಕೊಂಡ್ಳು. ಅವಳ ಅಣ್ಣ ಪ್ರಮೋದ್ ಇಂಜಿನಿಯರಿಂಗ್ ತೆಗೆದುಕೊಂಡಿದ್ದ. ಮನೆಯವರು ಕೂಡ ಪ್ರಕೃತಿಗೆ ಎಲ್ಲ ವಿಷಯಗಳಿಗೂ ಎಲ್ಲ ಸಾಧನೆಗಳಿಗೂ ಪ್ರೋತ್ಸಾಹಿಸ್ತಾ ಇದ್ರು. ಮೆಡಿಕಲ್ಗೆ ಸೇರಿದ ಮೇಲೂ ತನ್ನ ಪರಿಶ್ರಮದಿಂದ ಉತ್ತಮ ಅಂಕ ಗಳಿಸಿ ತೇರ್ಗಡೆಯಾದಳು. ಹೌಸ್ ಸರ್ಜನ್ ಕೋರ್ಸ್ ಮಾಡುವಾಗ ಡಾಕ್ಟರ್ ನಿಹಾಲ್ ಪರಿಚಯ ಆಯಿತು. ಪರಿಚಯ ಸ್ನೇಹಕ್ಕೆ ತಿರುಗಿತು. ಡಾಕ್ಟರ್ ನಿಹಾಲ್ ಚಿಕಿತ್ಸೆ ಕೊಡುವ ರೀತಿ, ರೋಗಿಗಳನ್ನು ಕಾಳಜಿ ಮಾಡುವ ಹಾಗೂ ಅವರೊಡನೆ ತೋರುವ ಆತ್ಮೀಯತೆ ತುಂಬಿದ ಧೈರ್ಯದ ನುಡಿಗಳು ಅವನ ಶ್ರದ್ಧೆ ಗುಣಕ್ಕೆ ಮನಸೋತಳು ಪ್ರಕೃತಿ. ನಿಹಾಲ್ಗೂ ಅಷ್ಟೇ ಪ್ರಕೃತಿಯ ಮಾತು, ಅವಳ ಚುರುಕು ಬುದ್ಧಿ, ಉತ್ಸಾಹ, ಅವಳಲ್ಲಿನ ಲವಲವಿಕೆ ಎಲ್ಲ ತುಂಬ ಇಷ್ಟ ಆಯಿತು. ಅವರ ಸ್ನೇಹ ಅನುರಾಗವಾಗಿ ಬದಲಾಗಲು ಹೆಚ್ಚು ದಿನ ಬೇಕಾಗಲಿಲ್ಲ. ಒಂದಿನ ಪ್ರಕೃತಿಯನ್ನು ಊಟಕ್ಕೆಂದು ಆಹ್ವಾನಿಸಿದ ನಿಹಾಲ್. ಇಬ್ಬರು ಊಟಕ್ಕೆ ಹೊರಗಡೆ ಹೋದರು. ಸಮಯ ನೋಡಿ ಪ್ರಕೃತಿಯನ್ನು ಕುರಿತು, ಪ್ರಕೃತಿ, ಐ ಲವ್ ಯು ಸೋ ಮಚ್. ಇಡೀ ಜೀವನವನ್ನು ನಿನ್ನ ಜೊತೆಯಲ್ಲಿ ಹೆಜ್ಜೆ ಹಾಕುವ ಆಸೆ ನನಗೆ. ನನ್ನ ಬದುಕಿಗೆ ಸ್ವಾತಿ ಮುತ್ತು ನೀನು. ನೀನಿಲ್ಲದೆ ಈ ಬದುಕು ಅರ್ಥಹೀನ. ಹೇಳು ಪ್ರಕೃತಿ, ನೀ ನನ್ನನ್ನು ಮದುವೆ ಆಗ್ತೀಯಾ? ಪ್ರಕೃತಿ 5 ನಿಮಿಷ ಸುಮ್ಮನಿದ್ಲು. ನಿಹಾಲ್ನನ್ನು ಕಂಡು ಒಳಗೊಳಗೆ ನಗುತ್ತಾ ನಿಧಾನವಾಗಿ, ನಿಹಾಲ್, ಐ ಟು ಲವ್ ಯು ಸೋ ಮಚ್. ಖಂಡಿತವಾಗಿಯೂ ನಿನ್ನನ್ನು ಬಿಟ್ಟು ನಾನು ಇನ್ನು ಯಾರನ್ನು ಮದುವೆಯಾಗಲಾರೆ. ನಾವು ಮದುವೆಯಾಗೋಣ ಎಂದಳು. ತಕ್ಷಣ ಪ್ರಕೃತಿಯ ಕೈಯನ್ನು ಹಿಡಿದು ಚುಂಬಿಸುತ್ತಾ, ಥ್ಯಾಂಕ್ ಯು ವೆರಿ ಮಚ್ ಪ್ರಕೃತಿ, ಐ ಆಮ್ ಹ್ಯಾಪಿ ಟುಡೇ ಎಂದ ಖುಷಿಯಿಂದ. ಪ್ರಕೃತಿ ನಾಚಿ ನೀರಾದಳು. ನಿಹಾಲ್ ಅವಳನ್ನೇ ಕಣ್ತುಂಬಿಕೊಂಡ. ಹಾಗೆ 6 ತಿಂಗಳು ಕಳೆಯಿತು. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ರು. ಬಿಟ್ಟಿರಲಾರದಷ್ಟು ಹಚ್ಕೊಂಡಿದ್ರು. ಪ್ರಕೃತಿಯ ಹೌಸ್ ಸರ್ಜನ್ ಕೋರ್ಸ್ ಮುಗಿಯಿತು. ಮುಗಿದ ಕೂಡಲೇ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸಲು ಆರಂಭಿಸಿದಳು. ಮತ್ತೆ 6 ತಿಂಗಳು ಕಳೆಯಿತು. ಪ್ರಕೃತಿಯ ಮನೆಯಲ್ಲಿ ಮದುವೆಯ ಮಾತುಕತೆ ಶುರುವಾಯಿತು. ಒಂದಿನ ನಿಹಾಲ್ ಪ್ರಕೃತಿಯ ಮನೆಗೆ ಬಂದು ಅವಳ ತಂದೆ ಬಳಿ, ನಾವಿಬ್ಬರೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೇವೆ. ನಾನು ಪ್ರಕೃತಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಮ್ಮಿಬ್ಬರಿಗೂ ಮದುವೆ ಮಾಡಿಕೊಡಿ ಎಂದು ಕೇಳಿದ. ಆಗ ಗಿರಿಧರ್, 2 ದಿನ ಬಿಟ್ಟು ತಿಳಿಸುತ್ತೇನೆ, ಮನೆಯವರನ್ನೆಲ್ಲ ಒಂದು ಮಾತು ಕೇಳಬೇಕು ಎಂದು ಹೇಳಿ ಕಳುಹಿಸಿದರು. ಪ್ರಕೃತಿಯನ್ನು ಮನೆಯವರು ವಿಚಾರಿಸಿದಾಗ, ಅಪ್ಪ, ಹೌದು, ನಿಹಾಲ್ ತುಂಬ ಒಳ್ಳೆಯವರು. ನನಗೂ ಅವರು ತುಂಬ ಇಷ್ಟ. ಅವರು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಎಂದು ಹೇಳಿದಳು. ಗಿರಿಧರ್, ರಾಧಾ ಮತ್ತು ಪ್ರಮೋದ್ ಎಲ್ಲರೂ ಸೇರಿ ಪ್ರಕೃತಿಗೆ ಒಪ್ಪಿಗೆ ಆದಮೇಲೆ, ನಮ್ಮದು ಏನಿದೆ, ನಿಹಾಲ್ ಕೂಡ ಒಳ್ಳೆಯವನ ಹಾಗೆ ಕಾಣ್ತಾನೆ, ಅವಳಿಗೆ ಇಷ್ಟ ಆಗಿದೆ. ಹಾಗಾಗಿ ನಮ್ಮದೇನೂ ಅಭ್ಯಂತರ ಇಲ್ಲ ಎಂದು ಒಪ್ಪಿಗೆ ಸೂಚಿಸಿದರು. ನಿಹಾಲ್ ಕೂಡ ಮನೆಯವರೊಡನೆ ಮಾತನಾಡಿದ. ಅವರು ಕೂಡ ಮಗ ಒಪ್ಪಿದ ಮೇಲೆ ನಮ್ಮದೇನು ಎಂದು ನಿಶ್ಚಿತಾರ್ಥ, ಮದುವೆಯ ದಿನಾಂಕ ನಿಗದಿಪಡಿಸಿದರು. 15 ದಿನಕ್ಕೆ ನಿಶ್ಚಿತಾರ್ಥ, 3 ತಿಂಗಳ ನಂತರ ಮದುವೆ ಎಂದು ನಿರ್ಧರಿಸಿದರು. 2 ದಿನ ಕಳೆದ ಬಳಿಕ ನಿಹಾಲ್ ಪ್ರಕೃತಿಗೆ ಕರೆ ಮಾಡಿ, ನನಗೆ ಲಂಡನ್ನಲ್ಲಿ ಒಂದು ಪ್ರತಿಷ್ಠಿತ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ. ನನ್ನ ಬಹುದಿನಗಳ ಕನಸು ನನಸಾಗುವ ಸಮಯ ಬಂದಿದೆ. ನನಗೆ ತುಂಬ ಖುಷಿಯಾಯಿತು. ನೀನು ಕೂಡ ಅಲ್ಲೇ ಅಧ್ಯಯನ ಮುಂದುವರಿಸಬಹುದು. ಮದುವೆಯಾದ ಬಳಿಕ ಇನ್ನು 2 ತಿಂಗಳ ಟೈಮ್ ಇದೆ ಅಲ್ಲಿಗೆ ಹೋಗುವುದಕ್ಕೆ ಎಂದು ಹೇಳಿದ. ಪ್ರಕೃತಿಯ ಮನೆಯಲ್ಲಿ ಅವಳನ್ನು ಅಷ್ಟು ದೂರ ಕಳುಹಿಸುವುದಕ್ಕೆ ಇಷ್ಟನೇ ಇರಲಿಲ್ಲ. ಒಂದು ದಿನ ಅವಳನ್ನು ಬಿಟ್ಟು ಇದ್ದದ್ದೇ ಇಲ್ವೇ? ಈಗ ಹೇಗೆ ಅವಳನ್ನು ಅಷ್ಟು ದೂರ ಕಳುಹಿಸೋದು, ಹೇಗೆ ಬಿಟ್ಟಿರೋದು ಎಂಬ ಆತಂಕ ಅವಳ ಮನೆಯವರಿಗೆ ಶುರುವಾಯಿತು. ಆದರೆ ಅವಳೇ ಇಷ್ಟಪಟ್ಟು ನಿಹಾಲ್ನನ್ನು ಒಪ್ಪಿರೋದ್ರಿಂದ ಅವಳ ಮನಸ್ಸನ್ನು ನೋಯಿಸಲು ಇಚ್ಛಿಸದ ಅವರು ಬೇಗ, ಅಂದರೆ 1 ತಿಂಗಳ ಅಂತರದಲ್ಲಿ ಮದುವೆ ದಿನಾಂಕ ನಿಗದಿಪಡಿಸಿ ಸಿದ್ಧತೆ ಆರಂಭಿಸಿದರು. ಅಂತೂ ಮದುವೆಯ ದಿನ ಬಂದೇ ಬಿಟ್ಟಿತು. ಗಿರಿಧರ್ ಕುಟುಂಬದಲ್ಲಿ ಪ್ರಕೃತಿ ಒಬ್ಳೇ ಮಗಳು. ಬಹಳ ಅದ್ಧೂರಿಯಾಗಿ
ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಟ್ರು. ಶುಭ ಮುಹೂರ್ತದಲ್ಲಿ ನಿಹಾಲ್ ಮತ್ತು ಪ್ರಕೃತಿ ಸತಿಪತಿಗಳಾದರು. ಮದುವೆದ ಮೇಲೆ 15 ದಿನಗಳಿದ್ರು. ಒಂದು ವಾರ ನಿಹಾಲ್ ಮನೆಯಲ್ಲಿ, ಮತ್ತೊಂದು ವಾರ ಪ್ರಕೃತಿ ಮನೆಯಲ್ಲಿ ಸಂತೋಷವಾಗಿದ್ರು. ನಂತರ ಎಲ್ಲರೂ ವಿಮಾನ ನಿಲ್ದಾಣಕ್ಕೆ ಬಂದು ಭಾರವಾದ ಮನಸ್ಸಿನಿಂದ ಕಳುಹಿಸಿಕೊಟ್ರು. ನಿಹಾಲ್ ಮತ್ತು ಪ್ರಕೃತಿ ಲಂಡನ್ಗೆ ಹಾರಿದ್ರು. ಎಲ್ಲ ಮೊದಲು ಚೆನ್ನಾಗಿಯೇ ಇತ್ತು. ಪ್ರಕೃತಿಗೆ ಮನೆಯವರನ್ನು ಬಿಟ್ಟು ಇರುವುದು ಬಹಳ ಕಷ್ಟ ಆಗ್ತಾ ಇತ್ತು. ಆದರೆ ನಿಹಾಲ್ನ ಪ್ರೀತಿ ಎಲ್ಲವನ್ನೂ ಮರೆಸಿತು. ಲಂಡನ್ ನಿಹಾಲ್ಗೆ ಬಹಳ ಹಿಡಿಸಿತು. ಅಲ್ಲಿನ ಕೆಲಸ, ಕೈತುಂಬ ಸಂಬಳ, ಒಳ್ಳೆಯ ಹೆಸರು ಅವನಿಗೆ ಬಹಳ ಖುಷಿ ತಂದುಕೊಟ್ಟಿತ್ತು. ನಿಹಾಲ್ಗೆ ಸಮಯನೇ ಸಿಗ್ತಾ ಇರಲಿಲ್ಲ. ಪ್ರಕೃತಿ ಓದು ಮುಂದುವರಿಸಿದ್ಲು. ಆಮೇಲೆ ಅವಳಿಗೂ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿತು. ಈ ಮಧ್ಯೆ ಪ್ರಕೃತಿಯ ಅಣ್ಣ ಪ್ರಮೋದ್ಗೆ ಮದುವೆ ನಿಶ್ಚಯವಾಯಿತು. ಪ್ರಕೃತಿ 15 ದಿನಗಳ ರಜೆ ಪಡೆದು ಅಣ್ಣನ ಮದುವೆಗೆಂದು ಭಾರತಕ್ಕೆ ಬಂದಳು. ನಿಹಾಲ್ ಮಾತ್ರ ಒಂದೇ ಒಂದು ವಾರ ರಜೆ ಪಡೆದಿದ್ದ. ಪ್ರಮೋದ್ನ ಹೆಂಡತಿ ಸಿಂಚನಾ ಕೂಡ ಒಳ್ಳೆ ಹುಡುಗಿ. ಮದುವೆ ಮುಗಿಸಿ ನಿಹಾಲ್ ಮತ್ತು ಪ್ರಕೃತಿ ಲಂಡನ್ಗೆ ವಾಪಸ್ಸಾದರು. ಮತ್ತೆ ಅದೇ ಜೀವನ ಯಾಂತ್ರಿಕವಾಗಿ ನಡೀತಾ ಇತ್ತು. ಪ್ರಕೃತಿಗೆ ಒಂಟಿತನ ತುಂಬ ಕಾಡ್ತಾ ಇತ್ತು. ಯಾವುದರಲ್ಲೂ ಸಮಾಧಾನವೇ ಸಿಗ್ತಾ ಇರಲಿಲ್ಲ. 1 ವರ್ಷ ಹೀಗೆ ಕಳೆಯಿತು. ಪ್ರಮೋದ್ ಮತ್ತು ಸಿಂಚನಾಗೆ ಗಂಡು ಮಗು ಜನಿಸಿತು. ಮಗುವಿನ ಫೋಟೋ ನೋಡಿ ಪ್ರಕೃತಿಗೆ ತುಂಬ ಸಂತಸವಾಯಿತು. ಆದರೂ ಅವರನ್ನೆಲ್ಲ ತುಂಬ ಮಿಸ್ ಮಾಡ್ತಾ ಇದ್ದೇನೆ ಎನಿಸ್ತಾ ಇತ್ತು. ಹೀಗೆ 6 ತಿಂಗಳು ಕಳೆಯಿತು. ಪ್ರಕೃತಿಗೆ ತಾಯಿಯಾಗುವ ಸೂಚನೆ ಸಿಕ್ಕಿತು. ಅವಳೀಗ 2 ತಿಂಗಳ ಗರ್ಭಿಣಿ. ವಿಷಯ ತಿಳಿದ ನಿಹಾಲ್ ತುಂಬ ಸಂತಸಪಟ್ಟ. ನಿಹಾಲ್ ಅಪ್ಪ ಅಮ್ಮ ಪ್ರಕೃತಿಯ ಮನೆಯವರಿಗೂ ವಿಷಯ ತಿಳಿದಾಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. 5 ತಿಂಗಳು ಕಳೆಯಿತು. ಆದರೆ ನಿಹಾಲ್ಗೆ ಪ್ರಕೃತಿಯ ಕಡೆಗೆ ಗಮನ ಕೊಡಲು ಸಮಯವೇ ಇರ್ತಾ ಇರಲಿಲ್ಲ. ನಿಹಾಲ್ ಬಿಡುವಿಲ್ಲದ ಡಾಕ್ಟರ್. ಪ್ರಕೃತಿಗೆ ತುಂಬ ಒಂಟಿ ಎನಿಸ್ತಾ ಇತ್ತು. ತನ್ನವರು, ತನ್ನ ದೇಶ ಎಲ್ಲವನ್ನೂ ತೊರೆದು ಬಂದು ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇತ್ತು. ಈ ದೇಶದಲ್ಲಿ ಇದ್ಕೊಂಡು ಯಾವುದೋ ಆಯಾ ಹತ್ರ ಮಗುವನ್ನು ಬಿಟ್ಟು ಮಗುವಿನ ಜೊತೆಯಲ್ಲಿ ಸಮಯ ಕಳೆಯದೆ ಹೀಗೆ ಯಾಂತ್ರಿಕವಾಗಿ ಬದುಕಿ ಏನು ಪ್ರಯೋಜನ? ನಾವು ವಾಪಸ್ ಭಾರತಕ್ಕೆ ಹೋಗ್ಬಿಡ್ಬೇಕು. ಇಲ್ಲಿ ಹೀಗೆ ಇದ್ರೆ ಬದುಕಿಗೆ ಅರ್ಥವೇ ಇರುವುದಿಲ್ಲ. ನಿಹಾಲ್ ಬಂದ ಕೂಡಲೇ ಈ ವಿಷಯ ಹೇಳಿ ಹೇಗಾದರೂ ಅವನನ್ನು ಒಪ್ಪಿಸಬೇಕು. ಮಗುವಿಗಾಗಿ ಆದರೂ ಅವನು ಒಪ್ತಾನೆ ಎಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಲು ಪ್ರಕೃತಿ. ನಿಹಾಲ್ ಬಂದ ತಕ್ಷಣ ನಾನು ನಿನ್ನ ಹತ್ರ ತುಂಬ ಮುಖ್ಯವಾದ ವಿಚಾರ ಮಾತನಾಡಬೇಕು. ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೋ ಎಂದು ಕೇಳಿದ್ಲು. ಅದಕ್ಕೆ ನಿಹಾಲ್ ಸರಿ ಹೇಳು, ಏನು ಸಮಾಚಾರ ಎಂದು ಕೇಳಿದ. ನಿಹಾಲ್, ನಾವು ನಮ್ಮ ದೇಶ ಇಂಡಿಯಾಗೆ ವಾಪಸ್ ಹೋಗ್ಬಿಡೋಣ ಎಂದಳು. ನಿನಗೇನು ತಲೆ ಕೆಟ್ಟಿಲ್ಲ ತಾನೆ? ಇಲ್ಲಿರುವ ಸೌಕರ್ಯ, ಸಂಬಳ, ಹೆಸರು, ಅನುಕೂಲ, ತಂತ್ರಜ್ಞಾನ ಯಾವುದೂ ಅಲ್ಲಿ ಇಲ್ಲ. ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಎಂದು ಕೇಳಿದ. ಇಲ್ಲಿ ದುಡ್ಡು ಸಿಗಬಹುದು, ಆದರೆ ನಮ್ಮ ದೇಶದಲ್ಲಿ ಸಿಗುವ ಪ್ರೀತಿ, ವಿಶ್ವಾಸ, ಗೌರವ, ಆದರ, ಆತ್ಮೀಯತೆ, ಉಪಚಾರ ಇಲ್ಲಿ ಸಿಗುತ್ತದೆಯೇ? ಈ ತರಹದ ಯಾಂತ್ರಿಕ ಜೀವನ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ನಮ್ಮ ಮಕ್ಕಳಿಗೂ ಸಮಯ ಕೊಡುವುದಕ್ಕೆ ಆಗುವುದಿಲ್ಲ. ನಾನು ಡಾಕ್ಟರ್ ಆಗಿದ್ದೆ ಜನರಿಗೆ ನೆರವಾಗಿ ಜನಸೇವೆ ಮಾಡಬೇಕೆಂದು. ಆದರೆ ಗೊತ್ತಿಲ್ಲದ ಊರಿನಲ್ಲಿ ಹೀಗೆ ಇರುವುದರಿಂದ ಯಾರಿಗೆ ಏನು ಉಪಯೋಗ? ನಿಹಾಲ್, ನೀನು ನನ್ನ ಮತ್ತು ನಮ್ಮ ಮಗುವಿನ ಸಲುವಾಗಿಯಾದರೂ ಬರಲೇಬೇಕು ಎಂದು ಅನುನಯಿಸಿದಳು. ಇಲ್ಲ, ಖಂಡಿತ ಸಾಧ್ಯವೇ ಇಲ್ಲ. ಇದು ನನ್ನ ಕನಸಿನ ಬದುಕು ಎಂದು ಅವನು ಖಡಾಖಂಡಿತವಾಗಿ ನಿರಾಕರಿಸಿಬಿಟ್ಟ. ಸರಿ, ಹಾಗಾದರೆ ನಾನು ಹೋಗ್ತೇನೆ ಎಂದಳು. ಅದಕ್ಕವನು, ಹಾಗೇನಾದರೂ ನೀನು ಹೋದರೆ ನಾನು ನಿನಗೆ ವಿಚ್ಛೇದನ ಕೊಡುತ್ತೇನೆ ಎಂದ. ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿತು. ಮುಲಾಜಿಲ್ಲದೆ ಅವಳು ಓಕೆ, ನೋ ಪ್ರಾಬ್ಲಮ್ ಎಂದಳು. ಮರುದಿನವೇ ಅವಳು ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದಳು. 1 ವಾರದ ಬಳಿಕ ಅವರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿ ಭಾರತಕ್ಕೆ ವಾಪಸ್ ಮರಳಿದಳು. ಪ್ರಕೃತಿಗೆ ಈಗ 8ನೇ ತಿಂಗಳು. ಅವಳು ತನ್ನ ಮನೆಯವರಿಗೆ ನಮ್ಮಿಬ್ಬರ ವಿಚ್ಛೇದನ ಆಯಿತು, ನಾನಿನ್ಮೇಲೆ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಎಂದು ನಡೆದದ್ದನ್ನೆಲ್ಲ ಹೇಳಿದ್ಲು. ಅವರಿಗೆ ಏನು ಹೇಳಬೇಕೆಂದು ತೋಚದೆ, ಇದು ನಿನ್ನ ಮನೆ, ಇಲ್ಲಿ ನೀನು ಎಷ್ಟು ದಿನ ಬೇಕಾದರೂ ಯಾವಾಗಲೂ ಆರಾಮವಾಗಿ ಇರಬಹುದು. ಏನೊಂದು ಯೋಚಿಸಿ ಮನಸ್ಸು ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ ಎಂದು ಧೈರ್ಯ ಹೇಳಿದರು. 3 ವಾರ ಕಳೆದ ಮೇಲೆ 9 ತಿಂಗಳಿಗೆ ಬಿದ್ದ ಮೇಲೆ ಪ್ರಕೃತಿಗೆ ಮನೆಯವರು ಸೀಮಂತ ಮಾಡಿದರು. 1 ವಾರದ ನಂತರ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಪ್ರಕೃತಿ. ಮಗು ನಿಹಾಲ್ನ ತದ್ರೂಪು. ಅವನದೇ ಹಾಲು ಬಿಳುಪಿನ ಬಣ್ಣ, ಅದೇ ಕಣ್ಣು, ಮೂಗು, ಬಾಯಿ. ಯಾರೇ ನೋಡಿದ್ರೂ ತಕ್ಷಣ ನಿಹಾಲ್ನ ಮಗಳೆಂದು ಹೇಳಬಹುದಿತ್ತು. ಪ್ರಕೃತಿ ನಿಹಾಲ್ನನ್ನು ನೆನೆಸ್ಕೊಂಡು ಕೊರಗ್ತಾ ಇದ್ಲು. ಆದರೂ ಮಗುವಿನ ಮುಖ ನೋಡಿಕೊಂಡು ತನ್ನ ದುಃಖವನ್ನೆಲ್ಲ ಮರಿತಾ ಇದ್ಲು.
ಪುಟ್ಟ ಮಗುವಿನ ಆರೈಕೆಯಲ್ಲಿ ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ಮಗುವಿಗೆ 5 ತಿಂಗಳಾಯಿತು. ಪ್ರಮೋದನೇ ನಾಮಕರಣ ಶಾಸ್ತ್ರ ಮಾಡಿದ. ಮಗುವಿಗೆ ಪ್ರಣವಿ ಎಂದು ಹೆಸರಿಟ್ರು. ಪ್ರಕೃತಿ ಈಗ ಮತ್ತೆ ಕೆಲಸಕ್ಕೆ ಹೋಗಲು ಆರಂಭಿಸಿದ್ಲು. ಪುಟ್ಟ ಪ್ರಣವಿಗೆ ಈಗ 2 ವರ್ಷ. ಅವಳ ಮುದ್ದು ಮಾತು, ತೊದಲ ನುಡಿಗಳು, ಮೋಹಕ ನಗು, ತುಂಟತನ ಎಂಥವರನ್ನಾದರೂ ಮರಳು ಮಾಡ್ತಾಯಿತ್ತು. ಪ್ರಕೃತಿಗೆ ನಿಹಾಲ್ನ ನೆನಪು ಪದೇ ಪದೇ ಕಾಡ್ತಾ ಇತ್ತು. ಪ್ರಣವಿಯ ಆಟ ತುಂಟಾಟಗಳನ್ನು ನೋಡಿ ಎಲ್ಲವನ್ನೂ ಮರಿತಾ ಇದ್ಲು. ಪ್ರಕೃತಿ ಬಿಟ್ಟು ಹೋದ್ಮೇಲೆ ನಿಹಾಲ್ಗೆ ವಾಸ್ತವದ ಅರಿವಾಗತೊಡಗಿತು. ಪ್ರಕೃತಿ ಹೇಳಿದ್ದು ಅಕ್ಷರಶಃ ಸತ್ಯ. ಎಂಥ ಮೂರ್ಖ ಕೆಲಸ ಮಾಡಿದೆ. ನನ್ನನ್ನು ನಂಬಿ ಬಂದ ಅವಳಿಗೆ ಬರೀ ನೋವು ಕೊಟ್ಟು ದ್ರೋಹ ಮಾಡಿಬಿಟ್ಟೆ. ನನ್ನ ಮಗು ಹೇಗಿದೆಯೋ ಎಂದು ಸಹ ನೋಡಲಿಲ್ಲ ನಾನು. ಪ್ರಕೃತಿ ಇಲ್ಲದ ಜೀವನಕ್ಕೆ ಅರ್ಥನೇ ಇಲ್ಲ. ನಾನು ವಾಪಸ್ ಭಾರತಕ್ಕೆ ಹೋಗಬೇಕು, ನನ್ನ ಮಗುವನ್ನು ನೋಡಬೇಕು ಎನ್ನುವ ಹಂಬಲ ಜಾಸ್ತಿಯಾಗಿ ಎಲ್ಲವನ್ನು ಬಿಟ್ಟು ಭಾರತಕ್ಕೆ ಹಿಂತಿರುಗಿದ ನಿಹಾಲ್ ಇಂಡಿಯಾಗೆ ಬಂದು 15 ದಿನವಾಗಿತ್ತು. ಪ್ರಕೃತಿಯನ್ನು ನೋಡಬೇಕು, ತನ್ನ ಮಗುವನ್ನು ನೋಡಿ ಅದರ ಜೊತೆ ಆಟ ಆಡಬೇಕೆಂದು ಮನಸ್ಸು ಹಾತೊರಿತಾಯಿತು. ಆದರೆ ಪ್ರಕೃತಿಯನ್ನು ಫೇಸ್ ಮಾಡುವ ಧೈರ್ಯ ಅವನಿಗಿರಲಿಲ್ಲ. ಅವಳಿಗೆ ಹೇಗೆ ಮುಖ ತೋರಿಸುವುದು ಎಂದು ಪ್ರಕೃತಿಯನ್ನು ಭೇಟಿ ಮಾಡಲಿಲ್ಲ. ಒಂದಿನ ಸಂಜೆ ಪಾರ್ಕ್ಗೆ ಹೋಗಿದ್ದಾಗ ಒಂದು ಮಗು ಕೆಳಗೆ ಬಿದ್ದು ಕಾಲಿಗೆ ಏಟಾಗಿ ರಕ್ತ ಸುರಿಯತೊಡಗಿತು. ತಕ್ಷಣ ನಿಹಾಲ್ ಆ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ. ಮಗುವಿನ ಹೆಸರು ಕೇಳಿದ. ಅದು ಮುದ್ದಾಗಿ ಪ್ರಣವಿ ಎಂದು ಹೇಳಿತು. ನಿಹಾಲ್ಗೆ ಆ ಮಗುವನ್ನು ನೋಡಿ ಏನೋ ಆನಂದ. ಮಗುವಿನ ಬಳಿ ನಿನ್ನ ಮನೆ ಎಲ್ಲಿ ಎಂದು ಕೇಳಿದ್ದಕ್ಕೆ ಅದು ಪಾರ್ಕ್ಗೆ ಪಕ್ಕ ಎಂದು ಹೇಳಿತು. ನಿಹಾಲ್ ಪ್ರಣವಿಯನ್ನು ಅವಳ ಮನೆಗೆ ಬಿಡಲು ಹೊರಟ. ಇತ್ತ ಪಾರ್ಕ್ನಲ್ಲಿ ಸಿಂಚನಾಗೆ ಗಾಬರಿ. 1 ನಿಮಿಷ ಫೋನ್ನಲ್ಲಿ ಮಾತಾಡ್ಬರುವಷ್ಟರಲ್ಲಿ ಮಗು ಎಲ್ಲೂ ಕಾಣಲಿಲ್ಲ. ಇಡೀ ಪಾರ್ಕನ್ನು 3 ಸಾರಿ ಹುಡುಕಿದರೂ ಪ್ರಣವಿಯ ಸುಳಿವಿಲ್ಲ. ಮನೆಯಲ್ಲಿ ಎಲ್ಲರಿಗೂ ಏನೆಂದು ಉತ್ತರಿಸುವುದು, ಹೇಗೆ ಹೇಳುವುದು ಎಂದು ಪ್ರಣವಿ ಎಂದು ಅಳುತ್ತಾ ಮನೆಗೆ ಬಂದು ಕುಳಿತಿದ್ದಾಗ ಡೋರ್ ಬೆಲ್ ಸದ್ದಾಯಿತು. ಬಾಗಿಲು ತೆರೀತಾ ಇದ್ದಂತೆ ಪ್ರಣವಿ ಅತ್ತೆ ಎನ್ನುತ್ತಾ ಒಳ ಬಂದಿತು. ಸಿಂಚನಾಗೆ ಹೋದ ಜೀವ ಬಂದಂತಾಯಿತು. ಜೊತೆಗೆ ನಿಹಾಲ್ನನ್ನು ನೋಡಿ ಶಾಕ್ ಆಯಿತು. ನಿಹಾಲ್ಗೆ ಪ್ರಣವಿ ತನ್ನ ಮಗಳೆಂದು ತಿಳಿದು ಅತೀವ ಸಂತೋಷವಾಯಿತು. ಸಿಂಚನ ಅವನನ್ನು ಒಳಗೆ ಕರೆದು ಕುಳ್ಳಿರಿಸಿ ಕಾಫಿ ಕೊಟ್ಟು ಮಾತನಾಡಿಸಿದ್ಲು. ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಪ್ರಕೃತಿಯ ಬಗ್ಗೆ ವಿಚಾರಿಸಿದ. ಪ್ರಕೃತಿಯನ್ನು ಮತ್ತೊಂದು ಮದುವೆ ಆಗು ಎಂದು ಎಲ್ಲರೂ ಒತ್ತಾಯಿಸಿದೆವು. ಆದರೆ ಅವಳು ಸಾಧ್ಯವೇ ಇಲ್ಲ. ನಿಹಾಲ್ ನನ್ನ ಜೊತೆಯಲ್ಲಿ ಇರದಿದ್ದರೂ ಅವನ ಸಿಹಿ ನೆನಪುಗಳು ನನ್ನ ಬಳಿ ಸಾಕಷ್ಟಿವೆ. ಈ ಜನ್ಮಕ್ಕೆ ಅಷ್ಟು ಸಾಕು. ನಿಹಾಲ್ನನ್ನು ನನ್ನಿಂದ ಮರೆಯಲಾಗದು. ಪ್ರಣವಿ ನನ್ನ ಬಾಳಿನ ಭರವಸೆಯ ಬೆಳಕು. ಇನ್ನೆಂದು ನನ್ನ ಬಳಿ ಮರುಮದುವೆಯ ಬಗ್ಗೆ ಮಾತನಾಡಬೇಡಿ ಎನ್ನುತ್ತಾಳೆ ಎಂದು ಸಿಂಚನ ಹೇಳಿದ್ಲು. ನಂತರ ಅವಳೇ ನಿಹಾಲ್ ನೀವು ಎಂದು ಕೇಳಿದಳು. ನನಗೂ ಈ ಜನ್ಮದಲ್ಲಿ ಪ್ರಕೃತಿ ಒಬ್ಬಳೆ. ಇನ್ನು ಯಾರಿಂದಲೂ ಆ ಜಾಗ ತುಂಬಲು ಸಾಧ್ಯ ಇಲ್ಲ. ಆ ಜಾಗಕ್ಕೆ ಬೇರೆಯವರನ್ನು ಬರಲು ಬಿಡುವುದೂ ಇಲ್ಲ. ಪ್ರಕೃತಿಯನ್ನು ಬಿಟ್ಟು ಬದುಕಲು ಆಗದೆ ಎಲ್ಲ ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಎಂದು ಹೇಳಿದ ನಿಹಾಲ್. ಸ್ವಲ್ಪ ಹೊತ್ತು ಮಾತನಾಡಿ ನಿಹಾಲ್ ಹೊರಟು ಹೋದ ಮೇಲೆ ಸಿಂಚನ ಹೇಗಾದರೂ ಮತ್ತೆ ಇವರಿಬ್ಬರು ಒಂದಾಗಲಿ ದೇವರೇ ಎಂದು ದೇವರಿಗೆ ಮೊರೆ ಇಟ್ಟಳು. 1 ವಾರ ಕಳೆಯಿತು. ಪ್ರಕೃತಿಯ ಮನೆಯವರು 1 ತಿಂಗಳು ವಿದೇಶ ಪ್ರವಾಸಕ್ಕೆ ಎಂದು ಹೊರಟರು. ಪ್ರಕೃತಿಗೆ ರಜೆ ಸಿಗದ ಕಾರಣ ಅವಳು ಹೋಗಲಿಲ್ಲ. ಪ್ರಕೃತಿ ಮತ್ತು ಪ್ರಣವಿ ಇಬ್ಬರೇ ಮನೆಯಲ್ಲಿ ಉಳಿಯಬೇಕಾಯಿತು. ಒಂದು ದಿನ ಪ್ರಣವಿಯನ್ನು ಶಾಲೆಗೆ ಬಿಟ್ಟು ವಾಪಸ್ ಬರುವಾಗ ದಾರಿಯಲ್ಲಿ ಪ್ರಕೃತಿಗೆ ಅಪಘಾತವಾಯಿತು. ಅವಳು ಪ್ರಜ್ಞೆ ತಪ್ಪಿದಳು. ಹಿಂದಿನಿಂದ ಬರ್ತಾ ಇದ್ದ ನಿಹಾಲ್ ಓಡಿ ಬಂದು ಅವಳನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಿ, ದೇವರೇ, ನನ್ನ ಪ್ರಕೃತಿಗೆ ಏನೂ ಆಗಬಾರ್ದು, ಅವಳನ್ನು ಕಾಪಾಡು, ನನಗೆ ಇಷ್ಟು ದೊಡ್ಡ ಶಿಕ್ಷೆ ವಿಧಿಸಬೇಡ, ನನಗೆ ನನ್ನ ಪ್ರಕೃತಿಯನ್ನು ಉಳಿಸಿಕೊಡು ಎಂದು ಬೇಡಿದ. ಪ್ರಕೃತಿಗೆ ಕಾಲು ಮತ್ತು ಕೈಗೆ ಫ್ರ್ಯಾಕ್ಚರ್ ಆಗಿತ್ತು. ರಾಡ್ ಹಾಕಿ ಫಿಟ್ ಮಾಡಲಾಗಿತ್ತು. ಬೆಡ್ ರೆಸ್ಟ್ನಲ್ಲೇ 1 ವಾರ ಇರಬೇಕಾಗಿತ್ತು. ಅವಳ ಮನೆಯವರು ವಿದೇಶಕ್ಕೆ ಹೋಗಿದ್ದ ಕಾರಣ ಅವಳನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಆದರೆ ನಿಹಾಲ್ ಪ್ರಣವಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ಅವನ ತಾಯಿ ತಂದೆ ಖುಷಿಯಾಗಿ ತುಂಬ ಪ್ರೀತಿಯಿಂದ ಪ್ರಣವಿ ಮತ್ತು ಆಸ್ಪತ್ರೆಯಲ್ಲೇ ಇದ್ದ ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಂಡ್ರು. ನಿಹಾಲ್ ಪ್ರಣವಿಯ ಎಲ್ಲ ಕೆಲಸವನ್ನು ತುಂಬ ಅಕ್ಕರೆಯಿಂದ ಮಾಡಿ ಪ್ರಕೃತಿಯನ್ನು ಅಷ್ಟೇ ಕಾಳಜಿ ವಹಿಸಿ ಪ್ರೀತಿಯಿಂದ ನೋಡಿಕೊಂಡ. 1-2 ದಿನಗಳ ಬಳಿಕ ಲಂಡನ್ನಲ್ಲಿ ನಿಹಾಲ್ಗೆ ಅಸಿಸ್ಟೆಂಟ್ ಆಗಿದ್ದ ರೋಶಿನಿ ಆಸ್ಪತ್ರೆಗೆ ಬಂದಳು. ಮಾತನಾಡುತ್ತಾ ನಿಹಾಲ್ ಪ್ರಕೃತಿಯ ನೆನಪಲ್ಲೇ ಉಳಿದು ಇನ್ನೊಂದು ಮದುವೆಯಾಗದೆ ಅವಳಿಗಾಗಿ ಎಲ್ಲವನ್ನು ತೊರೆದು ಬಂದನೆಂದು ತಿಳಿಸಿದಳು. ಅದನ್ನು ಕೇಳಿ ಪ್ರಕೃತಿಯ ಮನಸ್ಸು ಕರಗಿತು. ಛೇ,
ನಾನು ನಿಹಾಲ್ನನ್ನು ಅಲ್ಲೇ ಬಿಟ್ಟು ಬಂದು ತಪ್ಪು ಮಾಡಿದೆ, ಅವನನ್ನು ಕರೆದುಕೊಂಡು ಬರಬೇಕಿತ್ತು ಎಂದು ಕೊರಗಿದಳು. ನಿಹಾಲ್ ತನಗೆ ಮತ್ತು ಪ್ರಣವಿಗೆ ತೋರಿಸುವ ಪ್ರೀತಿಯ ಕಾಳಜಿ ಕಂಡು ಮತ್ತೆ ನಿಹಾಲ್ನೊಂದಿಗೆ ಸೇರಿ ಬಾಳಬೇಕು ಎಂಬ ಆಸೆ ಮೂಡಿತು. ಪ್ರಕೃತಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಆಗ ನಿಹಾಲ್ ಪ್ರಕೃತಿಯ ಬಳಿ ಬಂದು, ಪ್ರಕೃತಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನನ್ನ ಮೂರ್ಖತನದಿಂದ ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ನನಗೆ ನಿನ್ನನ್ನು ಮತ್ತು ಪ್ರಣವಿಯನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ. ಮತ್ತೆಂದು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ನನಗೆ ಒಂದೇ ಒಂದು ಕಡೆಯ ಅವಕಾಶ ಕೊಡು. ನೀನಿಲ್ಲದೆ ಬದುಕುವುದು ನನಗೆ ಬೇಡ ಎನಿಸಿದೆ. ಪ್ರಕೃತಿ ಇಲ್ಲದೆ ನಿಹಾಲಿಲ್ಲ ಎನ್ನುತ್ತಾ ಆ ಕಡೆ ತಿರುಗಿ ಕಂಬನಿ ಒರೆಸ್ಕೊಂಡ. ಆಗ ಪ್ರಕೃತಿ ಆನಂದ ಬಾಷ್ಪ ಸುರಿಸುತ್ತಾ ನಿಹಾಲ್ನ ಮುಖವನ್ನು ತನ್ನ ಕಡೆಗೆ ತಿರುಗಿಸಿ, ನಿಹಾಲಿಲ್ಲದೆ ಪ್ರಕೃತಿಯೂ ಇಲ್ಲ, ಐ ಲವ್ ಯು ನಿಹಾಲ್ ಎಂದಳು. ಇಬ್ಬರು ಪ್ರೀತಿಯಿಂದ ಒಂದಾದರು. ಆಮೇಲೆ ಒಂದು ದೊಡ್ಡ ಮನೆಯ ಮುಂದೆ ಕಾರು ನಿಲ್ಲಿಸಿದ ನಿಹಾಲ್ ಅವಳನ್ನು ಮೆಲ್ಲಗೆ ಕೆಳಗಿಳಿಸಿ, ಇದು ನಿನ್ನ ಅಲ್ಲ ನಮ್ಮ ಮನೆ ಮತ್ತು ಕ್ಲಿನಿಕ್. ಇನ್ಮೇಲೆ ನಿನ್ನ ಕನಸನ್ನು ನನಸಾಗಿಸು, ಜನಸೇವೆ ಮಾಡು, ನಾನು ನಿನ್ನ ಜೊತೆಗೆ ಇರ್ತೀನಿ ಎಂದ. ನಿಹಾಲ್ ತಾಯಿ ಆರತಿ ಮಾಡಿ ಪ್ರಕೃತಿಯನ್ನು ಮನೆಯೊಳಗೆ ಕರೆದುಕೊಂಡು ಹೋದರು. ಅಲ್ಲಿ ತನ್ನ ಮನೆಯವರನ್ನೆಲ್ಲ ನೋಡಿ ಪ್ರಕೃತಿಗೆ ಆಶ್ಚರ್ಯಾಯಿತು. ನಿಹಾಲ್ ಏರ್ಪೋರ್ಟ್ಗೆ ಬಂದು ನಡೆದದ್ದನ್ನೆಲ್ಲವನ್ನು ಹೇಳಿ ತಮ್ಮನ್ನು ಇಲ್ಲಿಗೆ ಕರೆತಂದರೆಂದು ಹೇಳಿದರು. ನಿನ್ನ ಕರುಳಿನ ಅನುಬಂಧ ನಿಮ್ಮ ಅನುರಾಗವನ್ನು ಬೆಸೆಯಿತು. ನಿಮ್ಮ ಅನುರಾಗದ ಅನುಬಂಧ ಹೀಗೆ ಮುಂದುವರಿಯಲಿ. 100 ಕಾಲ ನಗುನಗುತ್ತಾ ಖುಷಿಯಾಗಿ ಬಾಳಿ ಎಲ್ಲರೂ ದಂಪತಿಗಳನ್ನು ಹರಸಿದರು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.